ಹಾಯ್ ಹಲೋ ನಮಸ್ಕಾರ ರೀಪಾ ನಮ್ಮ ದೊಡ್ಡ ಮಂದಿಗೆ ಹೌದು ನೋಡ್ರಿ ಇವತ್ತು ನಾನು ನಾಷ್ಟಾಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಪಡ್ಡು ಶೇಂಗಾ ಸಾರು ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ನಿ ನೋಡ್ರಿ. ಹೌದು ನೋಡ್ರಿ, ಇಲ್ಲೇ ಪಡ್ಡು ಎಷ್ಟು ಸ್ಮೂತಾಗಿ ಎಷ್ಟು ಚಂದ ಬಂದಾವಲ್ರಿ. ಹಂಗಂದ್ರೆ ಇದ್ರ ರೆಸಿಪಿ ನೋಡೋಣ ಬರ್ರಿ. ಹಂಗಂದ್ರೆ ಏನೇನು ಹಾಕೇನಿ ಏನೇನಿಲ್ಲ ಅಂತಂದ್ರೆ ಹೌದ್ರಿ, ನಾನಿವತ್ತು ಪಡ್ಡು ಮಾಡಿದ್ನಲ್ರಿ ಆ ರೆಸಿಪಿ ನೋಡೋಣ್ರಿ. ಏನೇನು ಹಾಕೇನಿ ಏನೇನಿಲ್ಲ ಮತ್ತು ಇದ್ರ ಜೊತೆಗೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು ಮಾಡೇನ್ರಿ. ಹಂಗಂದ್ರೆ ಶೇಂಗಾ ಸಾರು ರೆಸಿಪಿನೂ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹೌದ್ರಿ, ಇವತ್ತಿನ ಪಡ್ಡು ಅಂತೂ ಭಾಳ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಮಸ್ತ್ ಟೇಸ್ಟಿಯಾಗಿ ಆಗಿದ್ವು ರೀ. ನೋಡ್ರಿ, ಇಲ್ಲೇ ನಾನು 2 ಗ್ಲಾಸ್ ಅಷ್ಟು ಇಲ್ಲೇ ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಅಂತಾರಲ್ರಿ, ಆ ಅಕ್ಕಿ ಹಾಕಿದ್ದೆ. ಇಲ್ಲೇ 2 ಗ್ಲಾಸ್ ಅಷ್ಟು 2 ಗ್ಲಾಸ್ ಅಷ್ಟು ಸೊಸೈಟಿ ಅಕ್ಕಿ ಹಾಕತ್ತೇನೆ ನೋಡ್ರಿ. ಇಲ್ಲೇ ನಾನು ನೀವು ಅಳತೆ ಗೊತ್ತಾಗಲಿಲ್ಲ ಅಂತಂದ್ರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕಬೇಕಂತ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ಅಳತೆ ಮಾಡಿ ಹಾಕ್ಕೋಬೋದು ನೋಡ್ರಿ. ಇಲ್ಲೇ ನಾನು 2 ಬೌಲಷ್ಟು ಆಗೋಷ್ಟು ಇದು ಹಾಕೇನಿ ನೋಡ್ರಿ, ಉದ್ದಿನ ಬೇಳೆ ಹಾಕೇನಿ ನೋಡ್ರಿ. 2 ಬೌಲಷ್ಟು ಉದ್ದಿನ ಬೇಳೆ ಹಾಕೇನಿ. ನೋಡಕತ್ತೀರಲ್ಲ, ನಾನು 2 ಗ್ಲಾಸ್ ಅಕ್ಕಿಗೆ 2 ಬೌಲು ಉದ್ದಿನ ಬೇಳೆ ಮತ್ತು 1/4 ಬೌಲಷ್ಟು ಹೆಸರು ಬೇಳೆ ಮತ್ತು 1/4 ಕಪ್ಪಷ್ಟು ತೊಗರಿ ಬೇಳೆ ಹಾಕತ್ತೇನೆ ನೋಡ್ರಿ ಇಲ್ಲಿ. ಮತ್ತು ಇಲ್ಲಿ ಒಂದು ಅರ್ಧ ಸ್ವಲ್ಪ ಹಲಸಂದಿ ಕಾಳಷ್ಟು ಹಾಕಿ ಹಿಂಗೆ ಚಂದಾಗ ಕೈಯಾಡ್ಬೇಕು ನೋಡ್ರಿ. ಅವನ್ನ ಚಂದಾಗ ಕೈಯಾಡಿ ನೀಟಾಗಿ 2-3 ಸರಿ ತೊಳೆದು ಹಾಕಿ. ಹೌದ್ರಿ, ನಾನು ನೈಟ್ ಅದನ್ನು ಮಿಕ್ಸಿ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಅದನ್ನು ರೆಕಾರ್ಡ್ ಮಾಡ್ಕೊರ್ಲಿಲ್ಲ, ಶೂಟ್ ಮಾಡ್ಕೊರ್ಲಿಲ್ಲ. ಇಲ್ಲೇ ಬೆಳಗ್ಗೆ ಎದ್ದು ನೋಡಾಕತ್ತೀರಲ್ಲ ನೀವು, ಹಿಟ್ಟು ನಾನು ರುಬ್ಬಿಟ್ಕೊಂಡಿದ್ದೆ ಹಿಟ್ಟು, ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀಟಾಗಿ ಉಬ್ಬೈತೆ ನೋಡ್ರಿ. ಹೌದ್ರಿ, ಅಂದ್ರೆ ಇದು ಥಂಡಿಗೆ ಹಿಟ್ಟು ಉಬ್ಬಂಗಿಲ್ಲ ಮತ್ತು ಚಲೋ ಆಗಂಗಿಲ್ಲ, ದಾಸಿ ಪಡ್ಡು ಅಂತ ಸ್ವಲ್ಪ ಜನ ಅಂತಾರೆ. ಆದ್ರೆ ಅದಕ್ಕೆ ಹಾಕೋಂಥ ಹದನ ನೀಟಾಗಿ ಹಾಕಿ ಚಂದಾಗ ಕೈಯಾಡಿಸ್ಕೊಂತ ಹಿಂಗೆ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಹಿಂಗೆ ಕೈಯಾಡಿಸ್ಬೇಕು ನೋಡ್ರಿ. ಚಂದಾಗ ಉಬ್ಬಿರ್ತೈತೆ ನೋಡ್ರಿ ಹಿಟ್ಟು. ನೋಡಾಕತ್ತೀರಿ ಎಲ್ಲ ಇಲ್ಲೇ ಹಿಟ್ಟು ಎಷ್ಟು ಚಂದಾಗ ಉಬ್ಬೈತಿ. ಮತ್ತು ಹಿಟ್ಟು ಉಬ್ಬಿದಷ್ಟು ಟೇಸ್ಟಿಯಾಗಿ ಮತ್ತು ಸಾಫ್ಟಾಗಿ ನೀವು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿ ಪಡ್ಡು ಬರ್ತಾವೆ. ಇಲ್ಲ ಅಂದ್ರೆ ನೀವು ರಫ್ ಆದಂತಹ ಅಂದ್ರೆ ಖಡಕ್ ಅಂತ ದೋಸೆ ಅಂದ್ರೆ ದೋಸೆ ಬರ್ತಾವೆ ಮಕ್ಕಳಿಗೆ. ಈ ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ ಸಾಕು, ನೀವು ದೋಸೆ ಪಡ್ಡು ಮಾಡಬಹುದ್ರಿ. ಮಕ್ಕಳು ಏನೇನು ಕೇಳ್ತಾರೆ ಮತ್ತು ಮನ್ಯಾಗ ಬೇಡಿಕೆ ಹೆಂಗಿರ್ತೈತೆ ನೋಡ್ರಿ, ಅವ್ರ ತಕ್ಕಂಗೆ ಮಾಡ್ಬೇಕು ನೋಡ್ರಿ. ಇದನ್ನು ನೋಡ್ರಿ ಎಷ್ಟು ಚಂದಾಗ ಕಾಣಕತ್ತೈತಲ್ರಿ ಹಿಟ್ಟು. ನೋಡ್ರಿ, ಇಲ್ಲಿ ನಾನು ಈ ಕಡೆ ಹಂಚು ಕಾಯಕ್ಕಿಟ್ಟೇನಿ. ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಾಕತ್ತೇನೆ ನೋಡ್ರಿ. ಒಂದು ದೋಸೆಗೆ ಹೋಲಿಸಿದ್ರೆ ಪಡ್ಡಿಗೆ ಎಣ್ಣೆ ಒಂದು ಸ್ವಲ್ಪ ಭಾಳ ಬೇಕ್ರಿ. ಯಾಕಂದ್ರೆ ಅದು ಹಿಟ್ಟು ಜಾಸ್ತಿ ಇರ್ತೈತಲ್ಲ, ಒಂದು ಸ್ವಲ್ಪ ಚಂದಾಗ ಬೇಯ್ಬೇಕ್ರಿ. ಮಕ್ಕಳು ದೋಸೆಗಿಂತ ಪಡ್ಡನ್ನು ಭಾಳ ಇಷ್ಟಪಡ್ತಾರೆ ರೀ. ನನ್ನ ಮನೆಯಲ್ಲಿ ಮಕ್ಕಳು ಮಾತ್ರ ದೋಸೆಗಿಂತ ಪಡ್ಡನ್ನು ಭಾಳ ಇಷ್ಟಪಡ್ತಾರೆ ರೀ. ನಿಮ್ಮ ಮನೆಯಲ್ಲಿ ಹೆಂಗೆ ಮಕ್ಕಳು ಅಂತಂದು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹೌದು ನೋಡ್ರಿ, ಇಲ್ಲೇ ಹಂಚು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನೀಟಾಗಿ ಪಡ್ಡು ಹಿಟ್ಟು ಇರ್ತೈತಲ್ಲ ಅದನ್ನ ಕಲಿಸ್ಕೊಂತ ಅದರ ಪಡ್ಡಿನ ಹಂಚಿಗೆ ಹಾಕ್ಕೊಂತ ನಾವು ಬರ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನಿಮ್ಗೆ ಕಾಣಕತ್ತೈತಲ್ಲ ಪಡ್ಡು ಅತಿ ದೊಡ್ಡವೂ ಆಗಬಾರ್ದು ಅತಿ ಸಣ್ಣವೂ ಆಗಬಾರ್ದು. ಒಂದು ಹವಣಿಯಿಂದ ಹಿಟ್ಟು ನಾವು ಹಾಕ್ಕೊಂಬಿಟ್ರೆ ಅದು ಮೇಲೆ ಉಬ್ಬಿ ಮತ್ತು ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಎಷ್ಟು ನೀಟಾಗಿ ಚಂದ ಕಾಣಕತ್ತೈತಲ್ರಿ. ಅದಕ್ಕೆ ಎಲ್ಲ ರೆಸಿಪಿನೂ ಮಾಡೋವಂಥದ್ದು ಒಂದೊಂದು ಕಲೆ ಇರ್ತೈತೆ ರೀ. ಅದನ್ನು ಹೆಂಗೆ ಮಾಡ್ಬೇಕು, ಹೆಂಗಿಲ್ಲ, ಮಕ್ಕಳಿಗೆ ಹೆಂಗೆ ಇಷ್ಟಪಡೋಂಗೆ ನಾವು ತಿನ್ನಿಸ್ಬೇಕು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ ಸಾಕು ನೋಡ್ರಿ. ಮಕ್ಕಳು ಹೆಲ್ದಿ ಆದಂಥ ಫುಡ್ಡನ್ನು ತಿನ್ನೋದ್ರ ಜೊತೆಗೆ ಹೆಲ್ದಿ ಆದಂಥ ಲೈಫನ್ನು ಲೀಡ್ ಮಾಡ್ತಾರೆ ನೋಡ್ರಿ ಇಲ್ಲೇ. ಹೌದು ನೋಡ್ರಿ, ಮಕ್ಕಳಿಗೆ ಮತ್ತು ಕಾಳು ಸಾರು ಅಂಥದ್ದು ಇಂಥದ್ದು ಏನೂ ಸೇರೋಂಗಿಲ್ಲ. ಬ್ಯಾಳೆ ಸಾರು ಬ್ಯಾಡ, ಆ ಸಾರು ಬ್ಯಾಡ ಅಂತಿರ್ತಾರೆ. ಅದಕ್ಕೆ ನಾವು ಬ್ಯಾಳೆ ಎಲ್ಲ ಇದರಲ್ಲಿ ಹಾಕಿದ್ರೆ ಹೆಚ್ಚಿಗೆ ವಿಟಮಿನ್ ಜೊತೆಗೆ ಹೆಚ್ಚಿಗೆ ಶಕ್ತಿಶಾಲಿ ಆದಂಥ ಮಕ್ಕಳು ಮತ್ತು ಅವರು ಖುಷಿಪಟ್ಟು ತಿಂತಾರೆ ನೋಡ್ರಿ. ಇಲ್ಲೇ ಮಕ್ಕಳು ತಿನ್ಬೋದು, ದೊಡ್ಡೋರಿಗೂ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಈ ಪಡ್ಡು. ನಮ್ಮ ಉತ್ತರ ಕರ್ನಾಟಕದಾಗಂತೂ ಪಡ್ಡು ಶೇಂಗಾ ಸಾರು ಫುಲ್ ಫೇಮಸ್ ನೋಡ್ರಿ. ಹಂಗಂದ್ರೆ ಶೇಂಗಾ ಸಾರು ನೋಡಿದ್ರಲ್ಲ, ನಾನು ನಿಮ್ಗೆ ಆಗಲೇ ತೋರ್ಸೇನಿ ಹೆಂಗಾಗೈತಿ ಹೆಂಗಿಲ್ಲ ಅಂತಂದು. ಆ ಶೇಂಗಾ ಸಾರು ರೆಸಿಪಿಯು ಬೇಕಂದ್ರೆ ಸಹಿತ ನನಗೆ ಕಮೆಂಟ್ ಮಾಡಿ. ನೀವು ಮಾಡಿದ್ದಂಥ ಕಮೆಂಟನ್ನು ಎಲ್ಲನೂ ನೋಡಿ ನಿಮಗೆ ರೆಸಿಪಿಯನ್ನು ಪೂರ್ತಿ ವಿವರವಾಗಿ ನಿಮಗೆ ತೋರಿಸ್ತೇನೆ ರೀ.
ನೋಡಿದ್ರಲ್ಲ, ಈ ಥರ ಪಡ್ಡಿನ ಜೊತೆಗೆ ಶೇಂಗಾ ಸಾರು ಮತ್ತು ಕೊಬ್ಬರಿ ಚಟ್ನಿ ಇದು ಬಿಟ್ರೆ ನೋಡ್ರಿ ಇಲ್ಲೇ ಎಂಥ ಚಂದ ಕಾಣಕತ್ತೈತಿ. ಮತ್ತು ಸಾಫ್ಟ್ ಆದಂಥ ಪಡ್ಡು ಬಿಸೆದು ಹಾಕ್ಕೊಟ್ರೆ ಆಫೀಸ್ಗೆ ಹೋಗೋರು ಮತ್ತು ಮಕ್ಕಳು ಸ್ಕೂಲ್ ಟಿಫಿನ್ಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಸಹಿತ ಇದು ಪಡ್ಡು ಭಾಳ ಸೇರ್ತೈತೆ ನೋಡ್ರಿ. ಮತ್ತು ಸ್ಕೂಲಿಂದ ಬಂದು ಸಹಿತ ಏನು ಹಾಕ್ಕೊಡ್ಲಿಪ್ಪ ತಿನ್ನಕ್ಕಂದ್ರೆ ಮಮ್ಮಿ ಪಡ್ಡದವ ಮಮ್ಮ ಪಡ್ಡದವ ಹಾಕ್ಕೊಟ್ಬಿಡು ಅವನ ಅಂತ ಕೇಳ್ತಾರೆ ನೋಡ್ರಿ. ಅಂಥ ಟೇಸ್ಟಿ ಆದಂತಹ ಪಡ್ಡು ನೋಡ್ರಿ ಇವ ಹಂಗಂದ್ರೆ. ಮತ್ತು ನಿಮ್ಮ ಮನೆಯಲ್ಲಿ ಮಾತ್ರ ಮಾಡೋದನ್ನು ಮರಿಬೇಡ್ರಿ. ಶರಣ್ರಿ ಅಪ್ಪ. ಮತ್ತು ಇನ್ನೊಂದು ಟೇಸ್ಟಿ ಮತ್ತು ಹೆಲ್ದಿ ಆದಂತಹ ರೆಸಿಪಿಯೊಂದಿಗೆ ನಾನು ನಿಮ್ಗೆ ಸಿಗ್ತೇನೆ. ಮತ್ತು ನಿಮಗೆ ಶೇಂಗಾ ಸಾರು ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇಂಥದ ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಹಂಗಂದ್ರೆ